ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತದಾವರ್ತಿ ಈ ಫೇಸ್ಬುಕ್ ಮಾಧ್ಯಮದ ಮೂಲಕ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಸಂದರ್ಭವನ್ನು ಕೊಟ್ಟಿರುವಾಗ, ದೇವರು ನಮಗೆ ಕೊಟ್ಟಿರುವಂತಹ ಈ ಒಂದು ಸಮಯದಲ್ಲಿ ದೇವರು ಮಾಡಿರುವಂಥ ಉಪಕಾರಗಳನ್ನು ನೆನೆಸಿ ನಮ್ಮ ಹೃದಯದ ಅಂತರಾಳದಿಂದ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದರ ಮೂಲಕವಾಗಿ ನಮ್ಮ ದೇವರಿಗೆ ಸಲ್ಲತಕ್ಕ ಆರಾಧನೆಯನ್ನು ನಾವು ಸಲ್ಲಿಸುವ ಪ್ರಾರ್ಥನೆಯೊಂದಿಗೆ ಈ ದಿನ ಪ್ರಾರ್ಥನೆಯನ್ನು ಆರಾಧನೆಯನ್ನು ನಾವು ಪ್ರಾರಂಭ ಮಾಡುವ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸುವ. ಭೂಪರಲೋಕವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮಯ ಪರಿಶುದ್ಧ ನಾಮಕ್ಕೆ ನಾವು ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹೌದು ಕರ್ತನೆ, ಈ ವಾರದ ಮೊದಲನೆಯ ದಿನದಲ್ಲಿ ನಿಮ್ಮ ಮಕ್ಕಳಾದ ನಾವು ಈ ಮಾಧ್ಯಮದ ಮೂಲಕ ಮತ್ತೊಂದು ಆವರ್ತಿ ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ, ನಿಮ್ಮ ವಾಕ್ಯವನ್ನು ಧ್ಯಾನಿಸುವುದಕ್ಕೆ, ನಿಮ್ಮ ವಾಕ್ಯವನ್ನು ಸಾರುವುದಕ್ಕೆ ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತಹ ಈ ಒಂದು ಶ್ರೇಷ್ಠವಾದಂಥ ಸಮಯಕ್ಕಾಗಿ ನಾವು ವಂದನೆಗಳನ್ನು ಸಲ್ಲಿಸುತ್ತೇವೆ. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ಕರ್ತನೆ, ನೀವು ಮಾಡಿರುವಂತಹ ಎಲ್ಲ ಉಪಕಾರಗಳನ್ನು ನೆನೆಸುವಂಥವರಾಗಿದ್ದೇವೆ. ಕಳೆದ ಒಂದು ವಾರ ನಿನ್ನ ಕಣ್ಣಿನ ಕೃಷ್ಣಮಣಿಯಂತೆ ನಮ್ಮನ್ನು ಕಾದು ಕಾಪಾಡಿದ್ದಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಅಪಾಯಗಳು, ಅನರ್ಥಗಳು, ರೋಗ ದುಃಖಗಳು, ಮರಣ ವೇದನೆಗಳು ನಮ್ಮನ್ನು ಹಿಂದೆಟ್ಟಿದಾಗ್ಯೂ ಅವುಗಳ ಬಾಹುಗಳಿಗೆ ನಾವು ಒಳಗಾಗದಂತೆ ನಿನ್ನ ಪ್ರೀತಿಯಿಂದ, ನಿನ್ನ ಕರುಣೆಯಿಂದ ಯೇಸುವೆ ನಮ್ಮನ್ನು ಸಂರಕ್ಷಣೆ ಮಾಡಿದ್ದಿ, ಅದಕ್ಕಾಗಿ ನಾವು ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ನಿಮ್ಮನ್ನು ಸ್ತುತಿಸಿ ನಿಮ್ಮನ್ನು ಹಾಡಿ ಹರಿಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಇಂದಿನ ಆರಾಧನೆ ಪ್ರಾರಂಭದಿಂದ ಅಂತ್ಯದವರೆಗೆ ದೇವರ ಸಾನ್ನಿಧ್ಯವನ್ನು ಅನುಭವಿಸುವಂತೆ ಕೃಪೆ ಮಾಡು. ಹೌದು ಕರ್ತನೆ, ನಿಮ್ಮ ವಾಕ್ಯವನ್ನು ಕೇಳುವಂಥದ್ದು ನಮ್ಮೆಲ್ಲರ ಜೀವಿತಕ್ಕೆ ಆಶೀರ್ವಾದಕ್ಕೆ, ನಮ್ಮ ಜೀವಿತದ ಕ್ರಮೀಕರಣಕ್ಕೆ ಕಾರಣವಾಗಿ ಮಾರ್ಪಡುವಂತೆ ಕೃಪೆ ಮಾಡು. ಈ ಸಂದರ್ಭದಲ್ಲಿ ಕರ್ತನೆ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಪಟ್ಟಣದಲ್ಲಿ ನಡೆಯುವಂತಹ ಎಲ್ಲ ಪರಿಶುದ್ಧ ಆರಾಧನೆಗಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಹೌದು ಕರ್ತನೆ, ಈ ಮುಂಜಾನೆಯಲ್ಲಿ ಸ್ವತಂತ್ರದಿಂದ ನಿಮ್ಮನ್ನು ಆರಾಧಿಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡು. ಹೌದು ಕರ್ತನೆ, ಬರುವಂತಹ ಎಲ್ಲ ಅಡ್ಡಿ ಆತಂಕಗಳನ್ನು ಕರ್ತನೆ ನಿವಾರಿಸು. ಈ ಮುಂಜಾನೆಯಲ್ಲಿ ಹೌದು ಕರ್ತನೆ ದೇವರೇ, ಸಂತೋಷದಿಂದ, ಆನಂದದಿಂದ, ಕೃತಜ್ಞತೆಯಿಂದ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವಂತೆ ಪ್ರತಿಯೊಬ್ಬ ದೇವರ ಮಕ್ಕಳ ಜೀವಿತದಲ್ಲಿ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನಮಾನ, ಮಹಿಮೆ ನಿಮಗೆ ಮಾತ್ರ ಸಮರ್ಪಿಸುತ್ತಾ ಎಲ್ಲ ನಮಗಾಗಿ ಜೀವ ಕೊಟ್ಟಂತ ಯೇಸು ಕ್ರಿಸ್ತನ ಒಂದು ನಾಮದಲ್ಲಿ ಬೇಡುತ್ತೇವೆ, ನಮ್ಮ ಪ್ರೀತಿಯ ತಂದೆಯೇ, ಆಮೆನ್. ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಕೃಪಾಳುವಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು, ಈ ಒಂದು ದಿನವನ್ನು ಕೊಟ್ಟಿರುವಾಗ ದೇವರು ಮಾಡಿರುವಂತಹ ಪ್ರತಿಯೊಂದು ಉಪಕಾರಗಳನ್ನು ನೆನೆಸಿ ನಮ್ಮ ಹೃದಯದ ಅಂತರಾಳದಿಂದ ಆತನಿಗೆ ಮಹಿಮೆಯನ್ನು ಸಲ್ಲಿಸುವ. 98ನೇ ಕೀರ್ತನೆ ಅದರ 4ನೇ ವಾಕ್ಯ, ಸಮಸ್ತ ಭೂನಿವಾಸಿಗಳೇ ಯೆಹೋವನಿಗೆ ಜಯಘೋಷ ಮಾಡಿರಿ, ಹರ್ಷಿಸಿರಿ, ಉತ್ಸಾಹ ಧ್ವನಿ ಆಡಿರಿ. 5ನೇ ವಾಕ್ಯ, ಕಿನ್ನರಿಯೊಡನೆ ಯೆಹೋವನನ್ನು ಸ್ತುತಿಸಿರಿ, ಕಿನ್ನರಿಯನ್ನು ನುಡಿಸುತ್ತಾ ಭಜಿಸಿರಿ, ತುತ್ತೂರಿಗಳನ್ನು ಕೊಂಬನ್ನು ಊದುತ್ತಾ ಯೆಹೋವ ರಾಜನಿಗೆ ಜಯಘೋಷ ಮಾಡಿರಿ. ಈ ಮುಂಜಾನೆಯಲ್ಲಿ ನಮ್ಮ ರಕ್ಷಕನು, ನಮ್ಮ ವಿಮೋಚಕನು, ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿದ್ದ ದೇವರನ್ನ ಕೃತಜ್ಞತೆಯಿಂದ, ಜಯಘೋಷದಿಂದ ಆತನನ್ನು ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ ದೇವರು ಮಾಡಿರುವಂತಹ ಪ್ರತಿಯೊಂದು ಉಪಕಾರಗಳಿಗಾಗಿ ಆತನಿಗೆ ಕೃತಜ್ಞತೆಯಿಂದ ನಾವು ಆರಾಧಿಸುವ ಆತ್ಮಸ್ವರೂಪನ ಆನಂದ ಘೋಷದೊಡನೆ ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ಯೇಸುವಿಗೆ ಎಂಬ ಕನ್ನಡ ಹಾಡನ್ನು ಹಾಡಿ ದೇವರನ್ನು ನಾವು ಮಹಿಮೆ ಪಡಿಸುವ. ಆರಾಧಿಸುವ ಆತ್ಮಸ್ವರೂಪನ ಆನಂದ ಘೋಷದೊಡನೆ, ಆರಾಧಿಸುವ ಆತ್ಮಸ್ವರೂಪನ ಆನಂದ ಘೋಷದೊಡನೆ ಸ್ತೋತ್ರಗಳ ಯಜ್ಞವನ್ನು
ಅರ್ಪಿಸುವ ಯೇಸುವಿಗೆ ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ಯೇಸುವಿಗೆ ಹಲ್ಲೆಲೂಯಾ 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 ಹಾಲೆಲು ಹಾಲೆಲೂಯಾ ಹಲ್ಲೆಲೂಯಾ 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 ಹಾಲೆಲು ಹಾಲೆಲೂಯಾ ಸರ್ವೋತ್ತಮನು ನಮ್ಮ ದೇವರು ಸ್ತುತಿ ಸ್ತೋತ್ರಕ್ಕೆ ಎಂದು ಯೋಗ್ಯನು ಸರ್ವೋತ್ತಮನು ನಮ್ಮ ದೇವರು ಸ್ತುತಿ ಸ್ತೋತ್ರಕ್ಕೆ ಎಂದು ಯೋಗ್ಯನು ಸುವರಗಳ ಸುರಿಸುತ್ತಾನೆ ಸುವರಗಳ ಸುರಿಸುತ್ತಾನೆ ಸುಕ್ಷೇಮದಿಂದ ಕಾಯುತ್ತಾನೆ ಹಲ್ಲೆಲೂಯಾ 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 ಹಾಲೆಲು ಹಾಲೆಲೂಯಾ ಹಲ್ಲೆಲೂಯಾ 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 ಹಾಲೆಲು ಹಾಲೆಲೂಯಾ ಆರಾಧಿಸುವ ಆತ್ಮಸ್ವರೂಪನ ಆನಂದ ಘೋಷದೊಡನೆ ಆರಾಧಿಸುವ ಆತ್ಮಸ್ವರೂಪನ ಆನಂದ ಘೋಷದೊಡನೆ ದೇವರಾತ್ಮವಶರಾಗಿ ಆರಾಧಿಸುವ ಆತ್ಮಸ್ವರೂಪನಾದ ಯೇಸುವನ್ನು ದೇವರಾತ್ಮವಶರಾಗಿ ಆರಾಧಿಸುವ ಆತ್ಮಸ್ವರೂಪನಾದ ಯೇಸುವನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯದೇವರನ್ನು ಆರಾಧಿಸುವ ಹಲ್ಲೆಲೂಯಾ 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 ಹಾಲೆಲು ಹಾಲೆಲೂಯಾ ಹಲ್ಲೆಲೂಯಾ 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 ಹಾಲೆಲು ಹಾಲೆಲೂಯಾ ಆರಾಧಿಸುವ ಆತ್ಮಸ್ವರೂಪನ ಆನಂದ ಘೋಷದೊಡನೆ ಆರಾಧಿಸುವ ಆತ್ಮಸ್ವರೂಪನ ಆನಂದ ಘೋಷದೊಡನೆ ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ಯೇಸುವಿಗೆ ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ಯೇಸುವಿಗೆ ಹಲ್ಲೆಲೂಯಾ 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 ಹಾಲೆಲು ಹಾಲೆಲೂಯಾ ಹಲ್ಲೆಲೂಯಾ 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 ಹಾಲೆಲು ಹಾಲೆಲೂಯಾ ಆರಾಧಿಸುವ ಆತ್ಮಸ್ವರೂಪನ ಆನಂದ ಘೋಷದೊಡನೆ ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ಯೇಸುವಿಗೆ ಯಾರು ಸ್ತೋತ್ರಗಳೆಂಬ ಯಜ್ಞಗಳನ್ನು ಸಮರ್ಪಿಸುತ್ತಾರೋ ಅವರು ನನ್ನನ್ನು ಮಹಿಮೆಪಡಿಸುವರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಸ್ತೋತ್ರಗಳ ಯಜ್ಞವನ್ನು 50ನೇ ಕೀರ್ತನೆಯಲ್ಲಿ ಬರೆದಿರುವಂಥದ್ದು ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ, ಮಾಡಿದ ಹರಕೆಗಳನ್ನು ಪರಾತ್ಮರನಿಗೆ ಸಲ್ಲಿಸಿರಿ. ಅದರ 23ನೇ ವಾಕ್ಯದಲ್ಲಿ ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಪಡಿಸುವಂಥದ್ದು. ಆರಾಧನೆ ಅನ್ನುವಂಥದ್ದು ದೇವರಿಗೆ ಗೌರವವನ್ನು ಕೊಡುವಂಥದ್ದು, ದೇವರಿಗೆ ಮಹತ್ವವನ್ನು, ದೇವರಿಗೆ ಮಾನವನ್ನು
ಕೊಡುವಂಥದ್ದಾಗಿದೆ. ಆರಾಧನೆ ಅನ್ನುವಂಥದ್ದು ಕೇವಲ ಹಾಡುಗಳನ್ನು ಹಾಡಿ ತಾಳಕ್ಕೆ ತಕ್ಕ ಹಾಗೆ, ವೀಣೆಗೆ ತಕ್ಕ ಹಾಗೆ, ರಾಗವಾಗಿ ಇಂಪಾಗಿ ಹಾಡಿ ಮಾತ್ರ ದೇವರನ್ನು ಹಾಡುವಂಥದ್ದು ಮಾತ್ರವಲ್ಲ. ಆರಾಧನೆ ಅನ್ನುವಂಥದ್ದು ದೇವರು ಯಾರೆಂಬುದಾಗಿ ಅರ್ಥೈಸಿಕೊಂಡು ದೇವರ ಮಹತ್ವವನ್ನು, ದೇವರ ಶ್ರೇಷ್ಠತೆಯನ್ನು, ದೇವರ ಮಹಿಮತ್ವವನ್ನು ತಿಳಿದುಕೊಂಡು ದೇವರಿಗೆ ಗೌರವವನ್ನು ಕೊಡುವಂಥದ್ದಾಗಿದೆ ಆರಾಧನೆ. ಆರಾಧನೆ ಅನ್ನುವಂಥದ್ದು ನಮ್ಮ ಅವಶ್ಯಕತೆಗಳಿಗಾಗಿ, ಲೌಕಿಕವಾದಂತಹ ಕೆಲವು ವಿಚಾರಗಳಿಗಾಗಿ ದೇವರ ಸನ್ನಿಧಾನದಲ್ಲಿ ಬೇಡುವಂಥದ್ದಲ್ಲ. ಆರಾಧನೆ ಅಂದರೆ ದೇವರು ಯಾರೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಅವರು ನನ್ನನ್ನು ಮಹಿಮೆ ಪಡಿಸಲಿಲ್ಲ ಎಂಬುದಾಗಿ. ಆರಾಧನೆ ಅನ್ನುವಂಥದ್ದು ದೇವರಿಗೆ ಮಹಿಮೆಯನ್ನು ಸಲ್ಲಿಸುವಂಥದ್ದು. 50ನೇ ಕೀರ್ತನೆಯಲ್ಲಿ ಕೀರ್ತನೆಗಾರನು ಬರೆದಿರುವಂಥದ್ದು, ಆಸಾಫರು ಹೇಳಿರುವಂಥದ್ದು, ದೇವರನ್ನ ಗೌರವಿಸುವಂಥದ್ದು, ದೇವರಿಗೆ ಗೌರವವನ್ನು ಸಲ್ಲಿಸುವಂಥದ್ದಾಗಿದೆ ಆರಾಧನೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಂಥದ್ದು ದೇವರು ಯಾರೆಂಬುದಾಗಿ ಅರ್ಥೈಸಿಕೊಂಡು, ದೇವರ ಶ್ರೇಷ್ಠತೆಯನ್ನು ತಿಳಿದುಕೊಂಡು, ದೇವರು ನಮಗಾಗಿ ಮಾಡಿರುವಂತಹ ಕಾರ್ಯಗಳನ್ನು ತಿಳಿದುಕೊಂಡು, ಲೌಕಿಕವಾಗಿ ಆಸ್ತಿಗಳನ್ನು, ಅಂತಸ್ತುಗಳನ್ನು ಕೊಟ್ಟದ್ದರ ಫಲವಾಗಿ ಅಲ್ಲ, ಇಸ್ರಾಯೇಲ್ ವಂಶದೊಂದಿಗೆ ಅಥವಾ ದೇವರ ಮಕ್ಕಳೆಂಬ ಪದವಿಯನ್ನು ಪಡೆದುಕೊಳ್ಳುವುದಕ್ಕೆ ಯೋಗ್ಯತೆ ಇಲ್ಲದಂತಹ ನಮಗೆ ದೇವರ ಮಕ್ಕಳೆಂಬ ಪದವಿಯನ್ನು ಕೊಟ್ಟಿರುವಂತಹ ದೇವರಿಗೆ ಆತನ ನಾಮಕ್ಕೆ ಯೋಗ್ಯವಾದ ಘನವನ್ನು, ಆತನ ನಾಮಕ್ಕೆ ಯೋಗ್ಯವಾದಂತಹ ಆರಾಧನೆಯನ್ನು ಸಲ್ಲಿಸುವಂಥದ್ದಾಗಿದೆ ಆರಾಧನೆ ಎಂಬುವಂಥದ್ದು. ಈ ಮುಂಜಾನೆಯಲ್ಲಿ ಈ ಸರ್ವಶಕ್ತನಾದ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿದ್ದೇವೆ. ಅರಾಲಿ ಹಾಡುಗಾರನು ಹಾಡಿರುವಂಥದ್ದು, ಸರ್ವೋತ್ತಮನು ನಮ್ಮ ದೇವರು, ಸ್ತುತಿ ಸ್ತೋತ್ರಕ್ಕೆ ಎಂದು ಯೋಗ್ಯನೂ ಆಗಿದ್ದಾನೆ. ನಂತರವಾಗಿ ಹಾಡುಗಾರನು ಹಾಡುವಂಥದ್ದು, ದೇವರಾತ್ಮ ವಶರಾಗಿ, ದೇವರ ಆತ್ಮ ವಶರಾಗಿ ಅಥವಾ ದೇವರ ಆತ್ಮನಿಂದ ತುಂಬಲ್ಪಟ್ಟವರಾಗಿ ಆತನನ್ನು ಆರಾಧಿಸುವಂಥದ್ದು. ದೇವರಾತ್ಮನು ಆರಾಧನೆ ಅನ್ನುವಂಥದ್ದು ನಮ್ಮ ಮಾನಸಿಕವಾದಂತಹ ಬುದ್ಧಿಮಂಡಲದಿಂದ ಅಥವಾ ನಮ್ಮ ಮಾನಸಿಕವಾದ ಯೋಚನೆಗಳಿಗೆ ಅನುಗುಣವಾಗಿ ದೇವರನ್ನ ಹಾಡುವಂಥದ್ದಲ್ಲ. ಪವಿತ್ರಾತ್ಮ ಭರಿತರಾಗಿ, ಪವಿತ್ರಾತ್ಮನಿಂದ ತುಂಬಲ್ಪಟ್ಟವರಾಗಿ ಆತನನ್ನು ಸ್ತುತಿಸುವಂಥದ್ದು, ಆತನನ್ನು ಆರಾಧಿಸುವಂಥದ್ದು. ಅದರ 2ನೇ ಚರಣದಲ್ಲಿ 2ನೇ ಸಾಲಿನಲ್ಲಿ ಹಾಡುಗಾರನು ಹಾಡುವಂಥದ್ದು, ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯದೇವರನ್ನು ಆರಾಧಿಸುವ. ಆತ್ಮದಿಂದಲೂ ಸತ್ಯದಿಂದಲೂ. ಸತ್ಯ, ವಾಟ್ ಇಸ್ ಟ್ರೂತ್? ಸತ್ಯ ಅಂದರೆ ಏನು?
ಯಥಾರ್ಥತ್ವವಾಗಿ ಕಪಟವಿಲ್ಲದೆ ಮಾಲಿನ್ಯವಿಲ್ಲದೆ ಏನನ್ನು ಎದುರು ನೋಡದೆ. ಇಲ್ಲಿ ಸತ್ಯ ಎಂಬ ಪದಕ್ಕೆ ಇಂತಹ ಅರ್ಥಗಳನ್ನು ನಾವು ಕೊಡಬಹುದಾಗಿದೆ. ಒಂದು, ಕಪಟವಿಲ್ಲದೆ, ವೇಷಭೂಷಣವನ್ನು ಧರಿಸದೆ. ಕಪಟ ಕಪಟ ಅತ್ಯಂತ ದೊಡ್ಡ ಪಾಪವಾಗಿದೆ. ಕಪಟ ಅನ್ನುವಂಥದ್ದು ನಾವು ಯಾರಾಗಿದ್ದೇವೆ ಅನ್ನುವಂಥದ್ದನ್ನ ಮರೆಮಾಡಿ ನಾನು ಇದಾಗಿದ್ದೇನೆ ಎಂಬುವಂಥದ್ದನ್ನ ಸಮಾಜಕ್ಕೆ ತೋರ್ಪಡಿಸಿಕೊಳ್ಳುವಂಥದ್ದು. ಇಂದಿನ ಯುಗ ಇದನ್ನು ಬುದ್ಧಿವಂತಿಕೆ ಎಂದು ಕರೀತಾರೆ. ನಾವು ಯಾರಾಗಿದ್ದೇವೆ ಎಂಬುದನ್ನ ಮರೆಮಾಡಿ ನಾವು ಯಾರಾಗಿಲ್ಲ ಅನ್ನುವಂಥದ್ದನ್ನ ತೋರಿಸುವಂಥದ್ದು. ಆದರೆ ದೇವರ ಸನ್ನಿಧಾನಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬರುವಾಗ ನಾವು ಯಾರಾಗಿದ್ದೇವೆ ಅನ್ನುವಂಥದ್ದನ್ನ ಮರೆಮಾಡಿ ಸಮಾಜದ ಮುಂಭಾಗದಲ್ಲಿ, ಸಭೆಯ ಮುಂಭಾಗದಲ್ಲಿ ಆತ್ಮೀಕತೆಯನ್ನ ತೋರ್ಪಡಿಸುವಂಥದ್ದಲ್ಲ. ಇಲ್ಲಿ ಸತ್ಯದಿಂದ ಯೇಸುಸ್ವಾಮಿ ತನ್ನ ಐಹಿಕ ಸೇವೆಯ ಸಂದರ್ಭದಲ್ಲಿ ಒಂದು ಸಾಮ್ಯವನ್ನು ಹೇಳ್ದ. ಒಬ್ಬ ಫರಿಸಾಯನು, ಒಬ್ಬ ಸುಂಕ ವಸೂಲಿ ಮಾಡುವವನು ಪ್ರಾರ್ಥಿಸುವುದಕ್ಕೆ ಹೋದಂಥದ್ದು. ಫರಿಸಾಯನು ತನ್ನ ನಿಜ ಸ್ವಭಾವವನ್ನ ಮರೆಮಾಡಿ ತಾನು ಮಹಾನ್ ವ್ಯಕ್ತಿ ಎಂಬುದಾಗಿ ತೋರ್ಪಡಿಸಿಕೊಳ್ಳುವುದಕ್ಕೆ ಕೆಲವು ಪದಗಳನ್ನು ಹೇಳುವಂಥದ್ದನ್ನು ನೋಡ್ತೇವೆ. ಆದರೆ ಈ ಸುಂಕದವನು ತಾನು ಯಾರಾಗಿದ್ದೇನೆ ಎಂಬುವಂಥದ್ದನ್ನ, ಸಮಾಜ ನನ್ನ ಕುರಿತಾಗಿ ಏನನ್ನಾದರೂ ಹೇಳಿದರೂ ಪರವಾಗಿಲ್ಲ, ಸರ್ವಶಕ್ತನಾದ ದೇವರ ಮುಂಭಾಗದಲ್ಲಿ ನಾನು ಯಾರಾಗಿದ್ದೇನೆ ಎಂಬುವಂಥದ್ದನ್ನ ಮುಚ್ಚುಮರೆ ಇಲ್ಲದೆ ಪ್ರಾರ್ಥಿಸುವಂಥದ್ದನ್ನು ನೋಡುತ್ತೇವೆ. ಸತ್ಯಭಾವದಲ್ಲಿ ಸತ್ಯವಾಗಿ ದೇವರನ್ನ ಆರಾಧಿಸುವುದು ಎಂದರೆ ನಾವು ಯಾರಾಗಿದ್ದೇವೆ ಎಂಬುವಂಥದ್ದನ್ನ ಮರೆಮಾಡದೆ ಯಥಾರ್ಥವಾಗಿ ನಾವು ಯಾರಾಗಿದ್ದೇವೆ ಎಂಬುವಂಥದ್ದನ್ನು ದೇವರ ಮುಂಭಾಗದಲ್ಲಿ ತೋರ್ಪಡಿಸುವಂಥದ್ದಾಗಿದೆ ಆರಾಧನೆ. ಈ ಮುಂಜಾನೆಯಲ್ಲಿ ದೇವರು ನಮಗೆ ಈ ಒಂದು ಅವಕಾಶವನ್ನ, ಈ ಒಂದು ದಿನವನ್ನ ಕೊಟ್ಟಿದ್ದಾನೆ. ಕಳೆದ ತಿಂಗಳು, ಕಳೆದ ವಾರ ಆರಾಧಿಸಿದಂಥವರು ಈ ದಿನದಲ್ಲಿ ಚರಿತ್ರೆಯಾಗಿ ಮಾರ್ಪಟ್ಟಿರುವಾಗ ದೇವರು ನಮಗೆ ಈ ಒಂದು ಅವಕಾಶವನ್ನ ಕೊಟ್ಟಿರುವಾಗ ನಾವು ಆತನನ್ನ ಆರಾಧಿಸಿ ಆತನಿಗೆ ಮಹಿಮೆಯನ್ನ ಸಲ್ಲಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ ಅನ್ನುವಂಥದ್ದನ್ನ ನಾವುಗಳು ಎಂದಿಗೂ ಮರೆಯಬಾರದು. ಈ ದಿನದ ಅಲ್ಪ ನಿಮಿಷದ ದೇವರ ವಾಕ್ಯ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂತಹ ಶೀರ್ಷಿಕೆ ಅನ್ನುವಂಥದ್ದು ದೇವರ ಸೇವೆಯಲ್ಲಿ
ಯುವಕರ ಪಾತ್ರ. ದೇವರ ಸೇವೆಯಲ್ಲಿ ಯುವಕರ ಪಾತ್ರ ಅಥವಾ ಯುವಕರು ಯೌವನಸ್ಥರು ತಮ್ಮನ್ನು ದೇವರ ಸೇವೆಯಲ್ಲಿ ಯಾವ ಯಾವ ರೀತಿಯಲ್ಲಿ ತೊಡಗಿಸಿಕೊಳ್ಳಬಹುದು ಎಂಬುದರ ವಿಚಾರವಾಗಿ. ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಹೇಳಿದ್ದಾರೆ, ಎನಿಬಡಿ ಕ್ಯಾನ್ ಮೇಕ್ ಹಿಸ್ಟರಿ, ಓನ್ಲಿ ಗ್ರೇಟ್ ಮ್ಯಾನ್ ಕ್ಯಾನ್ ರೈಟ್ ಇಟ್. ಯಾರು ಬೇಕಾದರೂ ಇತಿಹಾಸವನ್ನ ನಿರ್ಮಿಸಬಹುದು, ಆದರೆ ಮಹಾನ್ ವ್ಯಕ್ತಿಗಳು ಮಾತ್ರ ಅದನ್ನು ಬರೆಯಬಲ್ಲರು. ಒಂದು ಇತಿಹಾಸವನ್ನ ಒಂದು ಪುಸ್ತಕದ ರೂಪದಲ್ಲಿ ಬರುವಂತಹ ತಲೆಮಾರು ಓದುವಂತಹ ರೀತಿಯಲ್ಲಿ ಅದು ಮಾರ್ಪಾಡಾಗಬೇಕಾದರೆ ಅದು ಮಹಾನ್ ವ್ಯಕ್ತಿಗಳಿಂದ ಮಾತ್ರ ಸಾಧ್ಯವಾಗಿದೆ. ಎನಿಬಡಿ ಕ್ಯಾನ್ ಮೇಕ್ ಹಿಸ್ಟರಿ. ಲೋಕದಲ್ಲಿ ಜನಿಸುವಂತಹ ಪ್ರತಿಯೊಬ್ಬ ವ್ಯಕ್ತಿ ಒಬ್ಬ ಚರಿತ್ರೆಯ ಭಾಗ. ಆದರೆ ಮಹಾನ್ ವ್ಯಕ್ತಿಗಳಿಗೆ ಮಾತ್ರ ಚರಿತ್ರೆಯನ್ನು ಪುಸ್ತಕ ರೂಪದಲ್ಲಿ ಬರೆಯುವುದಕ್ಕೆ ಸಾಧ್ಯ. ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ, ಹಾಗೆಯೇ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿದಂತಹ ಸುಭಾಷ್ ಚಂದ್ರ ಬೋಸ್ರವರ ಮಹಾನ್ ವ್ಯಕ್ತಿಗಳ ಚರಿತ್ರೆಯನ್ನು ನಾವು ಓದುವಂತವರಾಗಿದ್ದೇವೆ. ಆ ಕಾಲದಲ್ಲಿ ಆ ವ್ಯಕ್ತಿಗಳು ಮಾತ್ರವಲ್ಲ ಜೀವಿಸಿದ್ದು, ಲಕ್ಷಾಂತರ ವ್ಯಕ್ತಿಗಳು ಜೀವಿಸಿದ್ದರು. ಆದರೆ ಈ ವ್ಯಕ್ತಿಗಳು ಕೇವಲ ಚರಿತ್ರೆಯ ಭಾಗವಾಗಿ ಮಾರ್ಪಡದೆ ಅವರ ಜೀವಿತದ ಮೂಲಕ ಅವರು ತೆಗೆದುಕೊಂಡಂತಹ ಕೆಲವು ತೀರ್ಮಾನದ ಮೂಲಕ ಅವರು ಚರಿತ್ರೆಯನ್ನ ಪುಸ್ತಕ ರೂಪದಲ್ಲಿ ಬರೆಯುವುದಕ್ಕೆ ಕಾರಣವಾಗಿ ಮಾರ್ಪಟ್ಟರು. ಇದು ಕ್ರೈಸ್ತರಾದ ನಮ್ಮ ಜೀವಿತದಲ್ಲಿ ಅತಿ ಪ್ರಾಮುಖ್ಯವಾಗಿರುವಂತಹ ಒಂದು ಘಟಕವಾಗಿದೆ. ಎನಿಬಡಿ ಕ್ಯಾನ್ ಬಿ ಎ ಬಿಲೀವರ್. ಯಾರಿಗೆ ಬೇಕಾದರೂ ಒಬ್ಬ ವಿಶ್ವಾಸಿಯಾಗಿ ಅಥವಾ ಒಂದು ಸಭೆಯ ಅಂಗವಾಗಿ ಜೀವಿಸುವುದಕ್ಕೆ ಸಾಧ್ಯ. ಆದರೆ ಕೆಲವು ವ್ಯಕ್ತಿಗಳಿಗೆ ಮಾತ್ರ ಅವರ ಜೀವಿತ ಅನೇಕರಿಗೆ ಮಾದರಿಯಾಗುವಂತಹ, ಅನೇಕರು ಓದುವಂತಹ ಒಂದು ಪುಸ್ತಕವಾಗಿ ಮಾರ್ಪಡುವುದಕ್ಕೆ ಸಾಧ್ಯ. ಅದಕ್ಕೆ ಕಾರಣ ಅವರುಗಳು ತಮ್ಮ ಜೀವಿತದಲ್ಲಿ ತೆಗೆದುಕೊಂಡಂತಹ ಕೆಲವು ತೀರ್ಮಾನಗಳು. ಮನುಷ್ಯನ ಜೀವಿತದಲ್ಲಿ ಹಲವು ಹಂತಗಳನ್ನು ನಾವು ನೋಡ್ತೇವೆ. ಒಂದು ಬಾಲ್ಯ, 2 ಯೌವನ,
3 ಮಧ್ಯವಯಸ್ಕ, 4 ವೃದ್ಧಾಪ್ಯ, ಇನ್ನೂ ಹಲವು ಹಂತಗಳಿದ್ದಾವೆ. ಶಿಶುವಿಂದ ಪ್ರಾರಂಭವಾದ ಶಿಶು, ಬಾಲ್ಯ, ಯೌವನ, ಮಧ್ಯವಯಸ್ಕ, ವೃದ್ಧಾಪ್ಯ. ಸೊ ಇದರಲ್ಲಿ ಯೌವನ ಪ್ರಾಯ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಜೀವಿತದ ಅತ್ಯಮೂಲ್ಯವಾದ ಒಂದು ಘಟಕವಾಗಿದೆ, ಒಂದು ಸಮಯವಾಗಿದೆ. ಸಾವಿರದ 1935ರಲ್ಲಿ ಹಿಟ್ಲರ್ ಅವರು ಹೇಳಿರುವಂತಹ ಒಂದು ಮಾತು, whoever has the youth has the future. ಯಾರಲ್ಲಿ ಯೌವನವಿದೆಯೋ ಅವರಿಗೆ ಭವಿಷ್ಯತ್ತಿದೆ. ಅವರು ಹೇಳಿರುವಂಥದ್ದು ಈ ರೀತಿ, he alone who owns the youth gains the future. ಯಾರು ಯುವತ್ವವನ್ನು ಹೊಂದಿರುತ್ತಾರೋ ಅಂಥವರಿಗೆ ಮಾತ್ರ ಭವಿಷ್ಯತ್ತು ಇದೆ. ಯುವತ್ವ ಬಹಳ ಅತ್ಯಮೂಲ್ಯವಾಗಿರುವಂತಹ ಒಂದು ಸಮಯ ಪ್ರತಿ ಮಾನವರ ಜೀವಿತದಲ್ಲಿ. ಸೊ ಸತ್ಯವೇದದಲ್ಲಿ ಯುವಕರ ಕುರಿತಾಗಿ ಬರೆದಿರುವಂತಹ ಅನೇಕ ಭಾಗಗಳನ್ನು ಅಥವಾ ಅನೇಕ ಯುವಕರು ತಮ್ಮ ಯೌವನ ಪ್ರಾಯದಲ್ಲಿ ದೇವರಿಗೋಸ್ಕರವಾಗಿ ದೃಢವಾದಂತಹ ತೀರ್ಮಾನದೊಂದಿಗೆ ನಿಂತಿರುವಂಥದ್ದನ್ನು ನಾವು ನೋಡ್ತೇವೆ. ಸೊ ಇದರಲ್ಲಿ ಪ್ರಾರಂಭದಲ್ಲಿ ನಮ್ಮ ಕಣ್ಣಿಗೆ ಬರುವಂತಹ ವ್ಯಕ್ತಿ ಯೋಸೇಫನು. ಸೈತಾನನು ಹೇಳುವಂತಹ ಒಂದು ಕಾರ್ಯ ಇದೆ, ಯೂತ್ ಈಸ್ ಫಾರ್ ಪ್ಲೆಷರ್. ಯುವತ್ವವು ಆನಂದ ಪಡುವುದಕ್ಕೆ ಇರುವಂತಹ ಸಂದರ್ಭ, ಸಮಯ, ಸಂತೋಷ ಪಡುವುದಕ್ಕೆ ಇರುವಂತಹ ಸಮಯ. ಮಧ್ಯವಯಸ್ಸು ದುಡಿಯುವುದಕ್ಕೆ ಇರುವಂತಹ ಸಮಯ. ವೃದ್ಧಾಪ್ಯ ದೇವರನ್ನ ಹುಡುಕುವುದಕ್ಕೆ ಇರುವಂತಹ ಸಮಯ. ಇದು ಜಗತ್ತಿನ ಒಂದು ಪ್ರಮೇಯ. ಬಾಲ್ಯಪ್ರಾಯ ಓದುವುದಕ್ಕೆ, ಯೌವನ ಪ್ರಾಯ ಆನಂದಿಸುವುದಕ್ಕೆ, ಮಧ್ಯವಯಸ್ಕ ಪ್ರಾಯ ದುಡಿಯುವುದಕ್ಕೆ, ವೃದ್ಧಾಪ್ಯ ದೇವರನ್ನ ಹುಡುಕುವುದಕ್ಕೆ. ಆದುದರಿಂದ ಅನೇಕರು ತಮ್ಮ ಜೀವಿತದ ವೃದ್ಧಾಪ್ಯದಲ್ಲಿ ತೀರ್ಥಯಾತ್ರೆಗಳಿಗೆ ಹೋಗುವಂಥದ್ದನ್ನು ನೋಡುತ್ತೇವೆ. ಆದರೆ ನಮ್ಮ ಜೀವಿತ ಜನನದ ಪ್ರಾರಂಭದಿಂದ ಹಿಡಿದು ಅಥವಾ ನಮ್ಮ ಉಸಿರಿನ ಪ್ರಾರಂಭದಿಂದ ಹಿಡಿದು ಉಸಿರಿನ ಅಂತ್ಯದವರೆಗೆ ಇದು ದೇವರಿಗಾಗಿ ಮಾತ್ರ ಇರುವಂಥದ್ದಾಗಿದೆ ಎಂಬುವಂಥದ್ದನ್ನು ಪ್ರತಿಯೊಬ್ಬ ಕ್ರೈಸ್ತನು ಎಂದಿಗೂ ಮರೆತು ಹೋಗಬಾರದು. ಯೋಸೇಫನು ತನ್ನ ಯೌವನ ಪ್ರಾಯದಲ್ಲಿ ತನ್ನದಲ್ಲದ ದೇಶದಲ್ಲಿ ತನ್ನದಲ್ಲದ ತಪ್ಪಿನಿಂದ ಮನೆಯಲ್ಲಿ ರಾಜನಾಗಿ ಬಾಳಬೇಕಾದಂಥವನು
ಗುಲಾಮನಾಗಿ ಒಂದು ಸ್ಥಳದಲ್ಲಿ ಸಿಕ್ಕಿ ಹಾಕಿಕೊಂಡಿರುವಾಗ ಆ ಗುಲಾಮತನದ ಮಧ್ಯದಲ್ಲಿ ತನಗೆ ಸಂತೋಷಿಸುವುದಕ್ಕೆ, ಆನಂದ ಪಡುವುದಕ್ಕೆ ಒಂದು ಆಸ್ಪದ ಸಿಕ್ಕಿದಾಗ, ಇಲ್ಲಿ ಯೋಚಿಸಬೇಕಾಗಿರುವಂಥದ್ದು, ಗುಲಾಮರಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯವೂ ಇಲ್ಲ. ಆದರೆ ಇಲ್ಲಿ ಯೋಸೇಫನಿಗೆ ಬಹುದೊಡ್ಡ ಸ್ವಾತಂತ್ರ್ಯ, ಆನಂದಿಸುವುದಕ್ಕೆ, ಉಲ್ಲಾಸಿಸುವುದಕ್ಕೆ ಅತಿ ದೊಡ್ಡ ಸ್ವಾತಂತ್ರ್ಯ ಸಿಕ್ಕಿದಾಗ ಯೋಸೇಫನು ಆ ಸ್ವಾತಂತ್ರ್ಯವನ್ನ ತನ್ನ ಸುಖಕ್ಕೋಸ್ಕರವಾಗಿ ಉಪಯೋಗಿಸದೆ ತಾನು ಯಾರಾಗಿದ್ದೇನೆ, ತನ್ನ ದೇವರು ಯಾರಾಗಿದ್ದಾನೆ, ತನ್ನ ದೇವರ ಆಜ್ಞೆ ಏನಾಗಿದೆ ಎಂಬುದನ್ನ ಮನಗೊಂಡು ಮಾಡಬಹುದಾಗಿದ್ದಂತಹ ಆ ಮಹಾ ದುಷ್ಕೃತ್ಯವನ್ನದಿಂದ ಆತನು ಹೊರ ಓಡುವಂಥದ್ದನ್ನು ನೋಡುತ್ತೇವೆ. ಯೌವನ, ಇದು ಯೋಸೇಫನ ಚರಿತ್ರೆಯಾದರೆ ನಂತರ ಬರುವಂಥದ್ದು ಮೋಶೆಯ ಚರಿತ್ರೆ. ಮೋಶೆ ಐಗುಪ್ತದಲ್ಲಿ ಅರಮನೆಯಲ್ಲಿ ಸಮೃದ್ಧಿಯ ಜೀವಿತವನ್ನು ಜೀವಿಸುವಾಗ ತನ್ನ ಸ್ವಂತ ಜನರಿಗೆ ಆದಂತಹ ಅನ್ಯಾಯವನ್ನು ನೋಡಿ ತನ್ನ ಸುಖದಲ್ಲಿ ಆತನು ಸಂತೃಪ್ತಿಯಾಗಿ ಜೀವಿಸದೆ ತನ್ನ ಸಹೋದರರಿಗೋಸ್ಕರವಾಗಿ ಕೆಲವು ಕಾರ್ಯಗಳನ್ನು ಮಾಡುವಂಥದ್ದನ್ನು ನೋಡುತ್ತೇವೆ. ನಂತರವಾಗಿ ಬರುವಂಥದ್ದು ದಾವೀದನು. ದಾವೀದನ ಜೀವಿತ ನಮ್ಮೆಲ್ಲರಿಗೆ ಅತ್ಯಂತ ಮಾದರಿಯ ಒಂದು ಜೀವಿತವಾಗಿದೆ. ಪ್ರತಿಯೊಬ್ಬರ ಜೀವಿತವೂ ನಮಗೆ ಮಾದರಿಯನ್ನು ತರುವಂಥದ್ದೇ, ಯಾವ ಸಂಶಯವೂ ಇಲ್ಲ. ದಾವೀದನು ತನ್ನದೇ ಆದ ಲೋಕದಲ್ಲಿ ಜೀವಿಸುತ್ತಿದ್ದಾಗ್ಯೂ ತನ್ನ ತಂದೆಯ ಕುರಿಗಳನ್ನು ಸಾಕಿ ಅವುಗಳ ಪೋಷಣೆಯಲ್ಲಿ ತಲ್ಲೀನನಾಗಿರುವಾಗಲೂ ತನಗೆ ಲಭಿಸುವಂತಹ ಸಂದರ್ಭಗಳಲ್ಲಿ ಆತನು ಯೆಹೋವನನ್ನು ಆರಾಧಿಸಿ, ಯೆಹೋವನ ಪ್ರಸನ್ನತೆಯನ್ನು ಅನುಭವಿಸಿ, ಯೆಹೋವನ ಸಂರಕ್ಷಣೆಯೊಂದಿಗೆ ತನ್ನ ಜೀವಿತವನ್ನು, ತನ್ನ ದಿನವನ್ನು ತಳ್ಳುವಂಥದ್ದನ್ನು ನೋಡುತ್ತೇವೆ. ಗೋಲಿಯಾತನೊಂದಿಗೆ ಯುದ್ಧವನ್ನು ಮಾಡುವಂತಹ ಒಂದು ಸಂದರ್ಭ ಇಸ್ರಾಯೇಲರಿಗೆ ಒದಗಿ ಬಂದಾಗ ಶೂರರು, ವೀರರು, ಶೂರರಲ್ಲಿ ಶೂರರು ಪ್ರತಿಯೊಬ್ಬರು ಗೋಲಿಯಾತನ ಮಾತುಗಳನ್ನು ಕೇಳಿ ಎದೆ ಬಡಿದುಕೊಂಡು ಗವಿಗಳಲ್ಲಿ ಅಡಗಿ ಕುಳಿತಿರುವಾಗ ಕುರುಬನಾದಂತಹ ದಾವೀದನು ಆ ಗೋಲಿಯಾತನೊಂದಿಗೆ ಹೋರಾಡಿ ಅವನನ್ನು ಜಯಿಸುವಂಥದ್ದನ್ನು ನೋಡುತ್ತೇವೆ. ಇವರುಗಳು, ಯೋಸೇಫನಾಗಲಿ, ಮೋಶೆಯಾಗಲಿ, ದಾವೀದನಾಗಲಿ, ಇವರುಗಳು ಈ ದೈವಿಕ ಕಾರ್ಯಗಳಿಗೋಸ್ಕರವಾಗಿ ತಮ್ಮನ್ನು ತೊಡಗಿಸಿಕೊಂಡಾಗ ಇವರೆಲ್ಲರೂ ಬಾಲಕರಾಗಿದ್ದರು. ದಾನಿಯೇಲನ ಪುಸ್ತಕವನ್ನು ನಾವು ಕಲಿಯುವಾಗ ಅಲ್ಲಿ ದಾನಿಯೇಲನ ಪುಸ್ತಕದಲ್ಲಿ ನೋಡುತ್ತೇವೆ, ಅರಸನಾದ ಯೆಹೋಯಾಕೀಮನ ಕಾಲದಲ್ಲಿ ನೆಬೂಕದ್ನೆಚ್ಚರನು ಏನು ಮಾಡ್ದ, ಯೆರೂಸಲೇಮ್ ಪಟ್ಟಣವನ್ನ ಮುತ್ತಿಗೆ ಹಾಕಿ ಅಲ್ಲಿರುವಂತಹ ಜನರನ್ನ ಗುಲಾಮರಾಗಿ ಬಾಬೆಲ್ ದೇಶಕ್ಕೆ ಕರೆದುಕೊಂಡು ಹೋದ.
ಹೀಗೆ ಹೋದಂತಹ ಜನರಲ್ಲಿ ಕೆಲವು ಯುವಕರು ಇದ್ದರು. ಅಲ್ಲಿ ನಾವು ನೋಡುವಂಥದ್ದು 4ನೇ ವಾಕ್ಯದಲ್ಲಿ, ರಾಜವಂಶೀಯರಲ್ಲಿ ಮತ್ತು ಪ್ರಧಾನರಲ್ಲಿ ಅಂಗದೋಷವಿಲ್ಲದವರು, ಸುಂದರರು, ಸಮಸ್ತ ಶಾಸ್ತ್ರಜ್ಞರು, ಪಂಡಿತರು, ವಿದ್ಯಾನಿಪುಣರು, ರಾಜಾಲಯದಲ್ಲಿ ಸನ್ನಿಧಿ ಸೇವೆ ಮಾಡಲು ಸಮರ್ಥರೂ ಆದ ಕೆಲವರು ಯುವಕರನ್ನ ಅಲ್ಲಿ ಬೇರ್ಪಡಿಸುವಂಥದ್ದನ್ನು ನೋಡುತ್ತೇವೆ. ಸೊ ಅದರಲ್ಲಿ ದಾನಿಯೇಲ, ಅನನ್ಯ, ಮಿಶಾಯೇಲ, ಅಜರ್ಯ ಎಂಬ 4 ಮಂದಿಯ ಹೆಸರನ್ನ ಪ್ರತ್ಯೇಕವಾಗಿ ಈ ಒಂದು ಪುಸ್ತಕದಲ್ಲಿ ಬರೆದಿರುವಂಥದ್ದನ್ನು ನೋಡುತ್ತೇವೆ. ಪಿತೃಗಳು ಮಾಡಿದ ಅವಿಧೇಯತ್ವದ ಫಲವಾಗಿ ದೇವರು ವಾಗ್ದಾನವಾಗಿ ಕೊಟ್ಟಂತಹ ದೇಶದಿಂದ ಈಗ ಸೆರೆಯಾಗಿ ಒಯ್ಯಲ್ಪಟ್ಟು ಬಾಬೆಲ್ ದೇಶದಲ್ಲಿ ವಾಸಿಸುವಂತಹ ಕಾಲ, ತಮ್ಮ ಸಹೋದ್ಯೋಗಿಗಳು ಗುಲಾಮರಾಗಿ ಪೀಡಿಸಲ್ಪಡುತ್ತಿರುವಂತಹ ಕಾಲದಲ್ಲಿ, ಸಮಯದಲ್ಲಿ ಈ 4 ಮಂದಿಗೆ ಒಂದು ವಿಶೇಷವಾದಂತಹ ಒಂದು ಆತಿಥ್ಯವನ್ನು ನಾವು ನೋಡುತ್ತೇವೆ. ಇವರಿಗೆ ಸಿಕ್ಕಿರುವಂಥದ್ದು ಬಾಬೆಲಿನ ಯಾವುದೋ ಸೆರೆಮನೆಯಲ್ಲಿರುವಂತಹ ವಾಸವಲ್ಲ, ಬಾಬೆಲಿನ ಅರಮನೆಯಲ್ಲಿರುವಂತಹ ಒಂದು ವಾಸ. ಇವರಿಗೆ ಲಭಿಸಿರುವಂತಹದ್ದು ಅತ್ಯಂತ ಅಮೂಲ್ಯವಾದಂತಹ ಒಂದು ಪರಿಸ್ಥಿತಿ. ಈ ಅಮೂಲ್ಯವಾದ ಪರಿಸ್ಥಿತಿಯಲ್ಲಿ ಈ ದಾನಿಯೇಲನು, ಅನನ್ಯನು, ಮಿಶಾಯೇಲನು, ಅಜರ್ಯನು ಆಗಿರುವಾಗ ರಾಜನು ತಮಗೆ ಕೊಟ್ಟಂತಹ ಎಲ್ಲ ಔಚಿತ್ಯವನ್ನ ಅಥವಾ ಅವಕಾಶವನ್ನ ಬಳಸದೆ ಅವರು ಯಾರಾಗಿದ್ದೇರೆ ಎಂಬುದನ್ನು ಮನಗೊಂಡು ಆ ದೇಶದಲ್ಲಿ ಜೀವಿಸುವಂಥದ್ದನ್ನು ನೋಡುತ್ತೇವೆ. ಆಗಲೂ ಅವರ ಪ್ರಾಯ 20 ಕೆಳಗೆ. ದೇವರ ಸೇವೆ ಅಥವಾ ದೇವರ ಕಾರ್ಯದಲ್ಲಿ ಯುವಕರು ಹೇಗಿರಬೇಕೆಂಬುದು ಇವರ ಜೀವಿತ ನಮಗೆ ಒಂದು ಸ್ಪಷ್ಟ ಚಿತ್ರಣವನ್ನು ಕೊಡುವಂಥದ್ದಾಗಿದೆ. ತದನಂತರವಾಗಿ ಯೆರೆಮೀಯನ ಪುಸ್ತಕದಲ್ಲಿ ನಾವು ನೋಡ್ತೇವೆ, ದೇವರು ಯೆರೆಮೀಯನನ್ನ ಕರೆದು ಬೇರ್ಪಡಿಸಿರುವಂಥದ್ದು ತನ್ನ ಯೌವನ ಪ್ರಾಯದಲ್ಲಿ. ಒಬ್ಬ ಯಾಜಕ ಕುಟುಂಬದಲ್ಲಿ ಹುಟ್ಟಿ ಯಾಜಕ ಸೇವೆಯನ್ನ ನಡೆಸಿಕೊಂಡು ಹೋಗಬೇಕಾಗಿದ್ದ ಯೆರೆಮೀಯನನ್ನು ಆ ಯಾಜಕೋದ್ಯಮದಿಂದ ತಪ್ಪಿಸಿ ಕೇವಲ ಇಸ್ರಾಯೇಲ್ ಜನರಿಗೆ ಮಾತ್ರವಲ್ಲ, ಸಕಲ ಜನಾಂಗಗಳಿಗೆ ಪ್ರವಾದಿಯಾಗಿ ಯೆಹೋವನು ನೇಮಿಸಿರುವಂಥದ್ದು ಅವನ ಯೌವನ ಪ್ರಾಯದಲ್ಲಿ. ಪ್ರಿಯರೇ, ಯೌವನ ಅತ್ಯಂತ ಪ್ರಾಮುಖ್ಯವಾಗಿರುವಂತಹ ಒಂದು ಘಟಕವಾಗಿದೆ. ಇವರೆಲ್ಲರ ಜೀವಿತವನ್ನು ನಾವು ಕೂಲಂಕುಷವಾಗಿ ನಾವು ಪರಿಶೋಧಿಸುವಾಗ ಯೋಸೇಫನು ಹೇಳುವಂಥದ್ದು, ನಾನು ಯೆಹೋವನಿಗೆ ವಿರೋಧವಾಗಿ ಈ ದುಷ್ಕೃತ್ಯವನ್ನು ಹೇಗೆ ಮಾಡಲಿ? ದಾವೀದನು ಹೇಳುವಂಥದ್ದು, ನೀನು ಹೀಯಾಳಿಸುವಂತಹ ಸೇನಾಧೀಶ್ವರನಾದ ಯೆಹೋವನ ನಾಮದಲ್ಲಿ ಬರ್ತೇನೆ. ದಾನಿಯೇಲನು ಹಾಗೂ ಅವರ ಸಂಗಡಿಗರು ಹೇಳುವಂಥದ್ದು, ಯೆಹೋವನಿಗೆ ನಿಷಿದ್ಧವಾಗಿರುವಂಥದ್ದನ್ನು ನಾವು ಸೇವಿಸೋದಿಲ್ಲ. ಇವರೆಲ್ಲರ ಜೀವಿತ ದೈವಿಕ ಕೇಂದ್ರಿತ ಜೀವಿತವಾಗಿರುವಂಥದ್ದನ್ನು ನಾವು ನೋಡ್ತೇವೆ. ಒಬ್ಬ ಯೌವನಸ್ಥನ ಜೀವಿತ ದೈವಿಕ ಕೇಂದ್ರಿತ ಜೀವಿತವಾಗಿರುವುದಾದರೆ ಮಾತ್ರ ಒಂದು ವಿಜಯಕರವಾದ ಕ್ರೈಸ್ತ ಜೀವಿತವನ್ನ ಜೀವಿಸುವುದಕ್ಕೆ ಸಾಧ್ಯ.
ಇಂದು ನಮ್ಮಲ್ಲಿ ಇಲ್ಲದೆ ಇರುವಂಥದ್ದು ಇದೇ ಆಗಿದೆ. ಕ್ರೈಸ್ತ ಕೇಂದ್ರೀಕೃತ ಜೀವಿತ ನಮ್ಮಲ್ಲಿ ಉಂಟೋ ಎಂಬುವಂಥದ್ದನ್ನ ನಾವು ಒಮ್ಮೆ ಪರೀಕ್ಷಿಸಿಕೊಳ್ಳಬೇಕು. ಅಪೊಸ್ತಲನಾದ ಪೌಲನು ತನ್ನ ನಿಜಕುಮಾರನಾದ ತಿಮೋತಿಯನಿಗೆ ಬರೆಯುವಂತಹ ಸಂದರ್ಭದಲ್ಲಿ ಹೇಳಿರುವಂತಹ ಒಂದು ಮಾತು ಇಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಒಂದು ತಿಮೋತಿ 4ನೇ ಅಧ್ಯಾಯ ಅದರ 12ನೇ ವಾಕ್ಯದಲ್ಲಿ ಪೌಲನು ತಿಮೋತಿಯನಿಗೆ ಹೇಳುವಂತಹ ಒಂದು ಮಾತು, ಯೌವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ ನಂಬಿಕೆ, ನಡೆ, ಪ್ರೀತಿ, ನಂಬಿಕೆ, ನುಡಿ, ಪ್ರೀತಿ, ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ಒಬ್ಬ ಯೌವನಸ್ಥನ ಜೀವಿತದ ಕೆಲವು ಘಟ್ಟಗಳು ಹೇಗಿರಬೇಕು, ನಮ್ಮ ನಡೆ ಹೇಗಿರಬೇಕು, ನಮ್ಮ ನುಡಿ ಹೇಗಿರಬೇಕು, ನಮ್ಮ ಪ್ರೀತಿ ಹೇಗಿರಬೇಕು, ನಮ್ಮ ನಂಬಿಕೆ ಹೇಗಿರಬೇಕು, ನಮ್ಮ ಶುದ್ಧತ್ವ ಹೇಗಿರಬೇಕು ಎಂಬುವಂಥದ್ದು ಸ್ಪಷ್ಟವಾಗಿ ನಾವು ಇಲ್ಲಿ ಬರೆದಿರುವಂಥದ್ದನ್ನು ನೋಡುತ್ತೇವೆ. ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ. ಇಲ್ಲಿ ನಾವು ನೋಡುವಂಥದ್ದು ಒಬ್ಬ ಕ್ರೈಸ್ತನ ಜೀವಿತ ಅಥವಾ ಸೇವೆಯಲ್ಲಿ ಕ್ರೈಸ್ತರಾಗಿರುವ ಯುವಕರು ತಮ್ಮ ಜೀವಿತವನ್ನು ಯಾವ ರೀತಿಯಾಗಿ ರೂಪಿಸಿಕೊಂಡಿರಬೇಕೆಂಬುವಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ಬರೆದಿರುವಂಥದ್ದನ್ನು ನೋಡುತ್ತೇವೆ. ಪ್ರಿಯರೇ, ನಾವು ತಿಮೋತಿಯನ ಜೀವಿತವನ್ನು ನಾವು ಕೂಲಂಕುಷವಾಗಿ ನಾವು ಕಲಿಯುವಾಗ ತಿಮೋತಿಯನಿಗೆ ಪೌಲನು ಕೊಡುವಂತಹ ಕೆಲವು ಉಪದೇಶಗಳನ್ನು ಅಥವಾ ಕೆಲವು ಮಾರ್ಗ ನಿದರ್ಶನಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಇಲ್ಲಿ ಪೌಲನು ತಿಮೋತಿಯನಿಗೆ ಹೇಳುವಂತಹ ಕೆಲವು ಕಾರ್ಯಗಳಲ್ಲಿ ಒಂದು ಕಾರ್ಯ, ಅದು 2 ತಿಮೋತಿ 2ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ನನ್ನ ಮಗನೇ, ನೀನು ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಿಂದ ಬಲ ಹೊಂದಿದವನಾಗು. ಕ್ರಿಸ್ತನಲ್ಲಿ ನಾವು ಬಲವನ್ನು ಹೊಂದಿದವರಾಗಿರಬೇಕು. ಯಾವಾಗ ನಾವು ಕ್ರಿಸ್ತನಲ್ಲಿ ಬಲವನ್ನು ಹೊಂದಿದವರಾಗಿರುತ್ತೇವೆ, ಅಂತಹ ಸಂದರ್ಭಗಳಲ್ಲಿ ಲೌಕಿಕವಾದಂತಹ ಎಲ್ಲ ಆಶಾಪಾಶಗಳಿಂದ ನಾವು ಒಂದು ಪ್ರತ್ಯೇಕವಾದಂತಹ ಒಂದು ಜೀವಿತವನ್ನು ಜೀವಿಸುವುದಕ್ಕೆ ಸಾಧ್ಯವಾಗಿರುವಂಥದ್ದಾಗಿದೆ. ಕ್ರಿಸ್ತ ಯೇಸುವಿನಲ್ಲಿ ಬಲವನ್ನು ಹೊಂದುವಂಥದ್ದು. ಇಲ್ಲಿ ತಿಮೋತಿಯನಿಗೆ ಪೌಲನು ಹೇಳುವಂಥದ್ದು, ನೀನು ಅನೇಕ ಸಾಕ್ಷಿಗಳ ಮುಂದೆ ಕೇಳಿದ ಉಪದೇಶವನ್ನು ಇತರರಿಗೆ ಬೋಧಿಸಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು. ಯಾವನು ಕ್ರಿಸ್ತ ಯೇಸುವಿನಲ್ಲಿ ಬಲವನ್ನು ಹೊಂದಿರುತ್ತಾನೋ ಅವನು ತಾನು ಪಡೆದುಕೊಂಡಿರುವ ದೈವಿಕವಾದ ಉಪದೇಶಗಳನ್ನು ಇತರರಿಗೆ ಆತನು
ಒಪ್ಪಿಸಿಕೊಡುವಂಥವನಾಗಿ ಮಾರ್ಪಡುತ್ತಾನೆ. ಸೊ ನಂತರವಾಗಿ ನಾವು ನೋಡುವಂತಹ ಒಂದು ಮಾತು ಅದರ 16ನೇ ವಾಕ್ಯದಲ್ಲಿ ಯೌವನಸ್ಥರು ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕಾಗಿರುವಂಥ ಕೆಲವು ಕಾರ್ಯಗಳು 16ನೇ ವಾಕ್ಯದಲ್ಲಿ, ಪ್ರಾಪಂಚಿಕವಾದ ಹರಟೆ ಮಾತುಗಳಿಂದ ದೂರವಾಗಿರು. ಪ್ರತ್ಯೇಕವಾಗಿ ದೇವರ ಸೇವೆಯಲ್ಲಿ ನಮ್ಮನ್ನು ನಾವೇ ತೊಡಗಿಸಿಕೊಂಡಿರುವಾಗ ವಿ ಮಸ್ಟ್ ಬಿ ವೆರಿ ಕೇರ್ಫುಲ್. ನಾವು ಬಹಳ ಜಾಗರೂಕರಾಗಿರಬೇಕು. ಪ್ರಾಪಂಚಿಕವಾದ ಹರಟೆ ಮಾತುಗಳು. ಸೊ ಈ ಪ್ರಾಪಂಚಿಕವಾದಂತಹ ಹರಟೆ ಮಾತುಗಳು ನಮ್ಮನ್ನು ಕ್ರಮೇಣ ದೇವರಿಂದ ದೂರ ತಳ್ಳುವಂಥದ್ದಾಗಿದೆ. 1 ತಿಮೋತಿ 6ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಪೌಲನು ಹೇಳಿರುವಂಥದ್ದು, ಜ್ಞಾನೋಪದೇಶವೆಂದು ಸುಳ್ಳಾಗಿ ಹೇಳಿಕೊಳ್ಳುವ ಬೋಧನೆಗೆ ಸಂಬಂಧಪಟ್ಟ ಪ್ರಾಪಂಚಿಕವಾದ ಹರಟೆ ಮಾತುಗಳು, ಅಥವಾ ಜ್ಞಾನೋಪದೇಶಕ್ಕೆ. ಸೊ ಕೆಲವರು ಹೇಳ್ತಾರೆ, ನೋಡಪ್ಪ ನಾನು ನಿನಗೊಂದು ಉಪದೇಶ ಕೊಡ್ತೀನಿ, ಇದು ಕೇಳು, ಇದು ಕೇಳು, ನಿನಗೆ ಒಳ್ಳೇದಾಗ್ತದೆ. ಅವರು ಹೇಳುವಂಥದ್ದು ಇದು ನಿನ್ನ ಒಳ್ಳೆಯದಕ್ಕೆ ಎಂಬುದಾಗಿ. ಆದರೆ ಅನೇಕ ಸಂದರ್ಭಗಳಲ್ಲಿ ಜನರು ನಮ್ಮ ಒಳ್ಳೆಯದಕ್ಕೆ ಎಂಬುದಾಗಿ ಹೇಳಿಕೊಳ್ಳುವಂತಹ ಜ್ಞಾನೋಪದೇಶ ಅದು ನಮ್ಮ ಆತ್ಮಿಕ ಬೆಳವಣಿಗೆಗೆ ಅಥವಾ ನಮ್ಮ ಆತ್ಮಿಕ ಜೀವಿತದ ಕುಂಠಿತಕ್ಕೆ ಕಾರಣವಾಗಿ ಮಾರ್ಪಡುವಂಥದ್ದಾಗಿದೆ. ಸೊ ಆದುದರಿಂದ ಒಬ್ಬ ದೇವ ಮಗನು ಪ್ರಾಪಂಚಿಕವಾದಂತಹ ಅಥವಾ ಸುಳ್ಳಾದಂತಹ ಬೋಧನೆಯಿಂದ ದೂರವಾಗಿರತಕ್ಕದಾಗಿದೆ. ನಂತರವಾಗಿ ಪೌಲನು ಹೇಳುವಂತಹ ಇನ್ನೊಂದು ಕಾರ್ಯ ಅನ್ನುವಂಥದ್ದು ಅದೇ 2 ತಿಮೋತಿ 2ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ, ನಿನ್ನ ಯೌವನದ ಇಚ್ಛೆಗಳಿಗೆ ದೂರವಾಗಿರು. ಯೌವನದ ಇಚ್ಛೆಗಳಿಗೆ. ಯೋಸೇಫನ ಜೀವಿತದಲ್ಲಿ ಬಂದಂತಹ ಒಂದು ಘಟಕವನ್ನು ನಾವು ಕೇಳಿದ್ದೇವೆ. ಯೌವನದ ಇಚ್ಛೆ, ಯೂತ್ ಇಸ್ ಫಾರ್ ಪ್ಲೆಜರ್. ಯೋಸೇಫನು ತನ್ನನ್ನೇ ಬೇರ್ಪಡಿಸಿಕೊಂಡ. ನಮ್ಮ ದೈನಂದಿನ ಜೀವಿತದಲ್ಲಿ ಇಂತಹ ಸಂಭವಗಳು ಬರುವಾಗ ನಾವುಗಳು ಯಾವ ರೀತಿಯಾಗಿ ಇವುಗಳೊಟ್ಟಿಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುವಂಥದ್ದನ್ನು ನಾವು ಒಂದು ಸಾರಿ ಅವಲೋಕಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಇಲ್ಲಿ ಪೌಲನು ಹೇಳುವಂಥದ್ದು, ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು, ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸಪಡು. ಯಾವುದಕ್ಕೋಸ್ಕರವಾಗಿ? ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನಕ್ಕೋಸ್ಕರವಾಗಿ. ನೀತಿ, ವಿಶ್ವಾಸ, ಪ್ರೀತಿ, ಸಮಾಧಾನ ಇದು ಸುಲಭವಾಗಿ ನಮಗೆ ದಕ್ಕುವಂಥದ್ದಲ್ಲ. ಸುಲಭವಾಗಿ ನಮಗೆ ದಕ್ಕುವಂಥದ್ದು ಶಾರೀರಿಕವಾದಂತಹ ಸಂತೋಷ, ಶಾರೀರಿಕವಾದಂತಹ ಅಭಿಲಾಷೆಗಳು ಮಾತ್ರ.
ಒಂದು ಸುಂದರವಾದ ಹಾಡಿದೆ, ನಿನ್ನ ಕಣ್ಣಿನಿಂದ ಏನು ನೋಡುತ್ತಿ ಎಂಬ ಸಂಗತಿಗೆ ಲಕ್ಷ್ಯ ಕೊಡು ನೀ, ಸ್ವರ್ಗದಲ್ಲಿರುವಾತನು ನಿನ್ನ ನೋಡುವಾತನು ಎಂದು ನೆನೆಸುತ್ತಾ ಲಕ್ಷ್ಯ ಕೊಡು ನೀ. ನಿನ್ನ ಕಿವಿಯಿಂದ ಏನು ಕೇಳುತ್ತಿ ಎಂಬ ಸಂಗತಿಗೆ ಲಕ್ಷ್ಯ ಕೊಡು ನೀ, ಪರಲೋಕದಲ್ಲಿರುವಾತನು ನಿನ್ನ ನೋಡುವಾತನು ಎಂದು ನೆನೆಸುತ್ತಾ ಲಕ್ಷ್ಯ ಕೊಡು ನೀ. ನಾವುಗಳು ಲೌಕಿಕವಾದ ಆಶಾಪಾಶಗಳಿಂದ ದೂರವಾಗಿದ್ದು ಇದು ಸುಲಭವಾಗಿ ನಮಗೆ ದಕ್ಕುವಂಥದ್ದಾಗಿದೆ. ಅವುಗಳಿಂದ ದೂರವಾಗಿದ್ದು ನೀತಿ, ವಿಶ್ವಾಸ, ಪ್ರೀತಿ, ಸಮಾಧಾನವನ್ನ ಪಡ್ಕೊಳ್ಳುವುದಕ್ಕೆ, ಹೊಂದಿಕೊಳ್ಳುವುದಕ್ಕೆ ನಾವು ಪ್ರಯಾಸವನ್ನ ಪಡುವಂಥವರಾಗಿರಬೇಕು. ಈ ಲೋಕದಲ್ಲಿ ಒಂದು ಲೌಕಿಕವಾದ ಜೀವಿತವನ್ನು ಜೀವಿಸುವುದಕ್ಕೆ ಯಾವುದೇ ರೀತಿಯ ಪ್ರಯಾಸವೂ ಇಲ್ಲ. ಆದರೆ ಈ ಲೋಕದಲ್ಲಿ ಒಂದು ಆತ್ಮಿಕವಾದ ಜೀವಿತವನ್ನು ಜೀವಿಸುವಂಥದ್ದು ತ್ರಾಸದಾಯಕವಾಗಿರುವಂಥದ್ದಾಗಿದೆ. ನೀರಿನ ಹರಿವಿಗೆ ಅಥವಾ ಹರಿಯುವಂಥ ನೀರಿಗೆ ಮುಂದಕ್ಕೆ ಈಜುವಂಥದ್ದು ಸುಲಭ. ಆದರೆ ಹರಿಯುವಂತಹ ನೀರಿಗೆ ವಿರುದ್ಧವಾಗಿ ಈಜುವಂಥದ್ದು ಬಹಳ ಕಷ್ಟ. ಕ್ರೈಸ್ತ ಜೀವಿತ ಅನ್ನುವಂಥದ್ದು ಈ ಲೋಕದ ಹರಿಯುವಿಕೆಗೆ ಅನುಗುಣವಾಗಿ ಹೋಗುವಂಥದ್ದಲ್ಲ. ಕ್ರೈಸ್ತ ಜೀವಿತ ಅನ್ನುವಂಥದ್ದು ಈ ಲೋಕದ ಹರಿಯುವಿಕೆಗೆ ವಿರುದ್ಧವಾಗಿ ಹೋಗುವಂಥದ್ದು. ಈ ಲೋಕದ ಹರಿಯುವಿಕೆ ನಾಶನಕ್ಕೆ ಹೋಗುವಂತ ಮಾರ್ಗ ವಿಶಾಲವಾಗಿರುವ ಪ್ರಕಾರ ಈ ಲೋಕದ ಹರಿಯುವಿಕೆ ನಮಗೆ ನಾಶನದ ಕಡೆಗೆ ತೆಗೆದುಕೊಂಡು ಹೋಗುವಾಗ ನಿತ್ಯ ಜೀವದ ಮಾರ್ಗವನ್ನ ಅಥವಾ ನಿತ್ಯ ಜೀವಕ್ಕೆ ಹೋಗುವಂಥವರು ಈ ಲೋಕದ ಹರಿಯುವಿಕೆಗೆ ವಿರುದ್ಧವಾಗಿ ಈಜುವಂಥವರಾಗಿರಬೇಕು. ಯೌವನದ ಇಚ್ಛೆಗಳಿಗೆ ನಾವು ದೂರವಾಗಿರಬೇಕು. ನಂತರವಾಗಿ ಪೌಲನು ತಿಮೋತಿಯನಿಗೆ ಕೊಡುವಂತಹ ಉಪದೇಶ 2 ತಿಮೋತಿ 4ನೇ ಅಧ್ಯಾಯ, ದೇವರ ವಾಕ್ಯವನ್ನು ಸಾರು. ನಾವು ಜೀವಿಸುವಂಥದ್ದು ಪಾಪಮಯವಾದಂತಹ ಲೋಕದಲ್ಲಿ. ಸುವಾರ್ತೆ ಬೇಕಾಗಿರುವಂಥದ್ದು ಈ ಜನರಿಗೆ. ಬಂಗಾರದ ಗಣಿಯಲ್ಲಿ ಕೆಲಸ ಮಾಡುವಂಥವನಿಗೆ ಬಂಗಾರದ ಅವಶ್ಯಕತೆ ಇಲ್ಲ. ಸುವಾರ್ತೆ ಶುಭವಾರ್ತೆ ಬೇಕಾಗಿರುವಂಥದ್ದು ನಿರೀಕ್ಷೆ ಇಲ್ಲದ ಜೀವಿತವನ್ನು ಜೀವಿಸುವಂಥವರಿಗೆ. ರಕ್ಷಣೆ ಬೇಕಾಗಿರುವಂಥದ್ದು ಪಾಪದಲ್ಲಿ ಮುಳುಗಿ ಹೋಗುತ್ತಿರುವಂಥವರಿಗೆ. ನಮ್ಮ ಮನೆಗೆ ಯಾರಾದರೂ ಬಂದು 1 ಲೋಟ ನೀರನ್ನು ಕೇಳುವಂಥ ವ್ಯಕ್ತಿ ಆತ ಬಾಯಾರಿದಂಥವನಾಗಿದ್ದಾನೆ. ಬಾಯಾರಿಕೆ ಇಲ್ಲದವನು ಎಂದಿಗೂ ನಮ್ಮ ಮನೆಯ ಬಾಗಿಲ ತಟ್ಟಿ 1 ಲೋಟ ನೀರನ್ನು ಕೇಳೋದಿಲ್ಲ. ಹಾಗೆಯೇ ಸುವಾರ್ತೆಯು ಬೇಕಾಗಿರುವಂಥದ್ದು ನಾಶನ ಮಾರ್ಗದಲ್ಲಿರುವವರಿಗೆ. ಇಲ್ಲಿ ಪೌಲನು ಹೇಳುವಂಥದ್ದು ದೇವರ ವಾಕ್ಯವನ್ನು ಸಾರು. ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು.
ದೇವರ ವಾಕ್ಯ ಇದು ತಿಮೋತಿಯನಿಗೆ ಪೌಲನು ಹೇಳುವಂಥದ್ದು. ಕಡೆಯದಾಗಿ ಇನ್ನೊಂದು ಉಪದೇಶವನ್ನು ಪೌಲನು ಕೊಡುವಂಥದ್ದು 4ನೇ ಅಧ್ಯಾಯ 5ನೇ ವಾಕ್ಯ. ನಿನಗೆ ನೇಮಿಸಿರುವ ಸೇವೆಯನ್ನು ಲೋಪವಿಲ್ಲದೆ ನಡೆಸು. ಲೋಪವಿಲ್ಲದೆ ನಿನ್ನ ಯೌವನದ ಇಚ್ಛೆಗಳಿಗೆ ಅನುಗುಣವಾಗಿ, ನಿನ್ನಲ್ಲಿರುವಂತಹ ಯೌವನದ ಆಸೆಗೆ ಒಳಪಟ್ಟು ನಿನ್ನ ಜೀವಿತವನ್ನು, ನಿನ್ನ ಸಾಕ್ಷಿಯನ್ನ ಕೆಡಿಸಿಕೊಂಡು ಅಲ್ಲ, ದೇವರು ನಿನಗೆ ಕೊಟ್ಟಿರುವಂತಹ ಸೇವೆಯನ್ನ ಯಾವ ಲೋಪವಿಲ್ಲದೆ ಅದನ್ನು ನೀನು ನಿರ್ವಹಿಸು ಎಂಬುವಂಥದ್ದನ್ನು ಇಲ್ಲಿ ಪೌಲನು ಹೇಳುವಂಥದ್ದಾಗಿ ನಾವು ನೋಡುತ್ತೇವೆ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ ಅದರ 35ರಿಂದ 42 ವಾಕ್ಯಗಳಲ್ಲಿ ಯೋಹಾನನು ಯೇಸುವನ್ನ ನೋಡಿ ಈ ರೀತಿಯಾಗಿ ಹೇಳ್ದ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ. ಇದನ್ನು ಕೇಳಿದಂತಹ ಯೋಹಾನನ ಶಿಷ್ಯನಾದಂತಹ ಆಂದ್ರೆಯನು ಮತ್ತು ಮತ್ತೊಬ್ಬನು ಯಾವಾಗ ಸ್ನಾನಿಕನಾದ ಯೋಹಾನನ್ನು ಯೇಸುವನ್ನು ನೋಡಿ ಇಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಎಂಬ ಪದವನ್ನು ಹೇಳಿದನು, ತಕ್ಷಣಕ್ಕೆ ಅವರು ಯೇಸುವಿನ ಹಿಂದೆ ಹೋದರು. ಸತ್ಯ, ಅವರು ಯುವಕರಾಗಿದ್ದರು. ಒಬ್ಬ ಯೌವನಸ್ಥನು ಯಾವುದೇ ತೀರ್ಮಾನವನ್ನ ತೆಗೆದುಕೊಳ್ಳುವುದಕ್ಕೆ ಆತನು ಸದಾ ಸಿದ್ಧತೆ ಇರುವಂತವನಾಗಿರ್ತಾನೆ. ಯೋಹಾನನು ಯೇಸು ಯಾರೆಂಬುದನ್ನ, ಯೇಸುವನ್ನ ನೋಡಿದಾಗ ತಿಳಿಸಿದನು. ಯಾವಾಗ ಯೋಹಾನನ ಮಾತಿನಿಂದ ಈತನು ಮಸ್ಸಿಯನು ಅಥವಾ ಈತನೇ ಲೋಕದ ಪಾಪವನ್ನು ಓರುವಂತಹ ಕುರಿಮರಿ ಎಂಬುದಾಗಿ ಆಂದ್ರೆಯನಿಗೆ ಗೊತ್ತಾದಾಗ ಆಂದ್ರೆಯನು ತಕ್ಷಣವಾಗಿ ಯೇಸುವನ್ನ ಹಿಂಬಾಲಿಸುವಂಥದ್ದನ್ನು ನೋಡುತ್ತೇವೆ. 37ನೇ ವಾಕ್ಯದಲ್ಲಿ ಅವರು ಯೇಸುವಿನ ಹಿಂದೆ ಹೋದರು. 38ನೇ ವಾಕ್ಯದಲ್ಲಿ ಗುರುವೇ ಎಂದು ಅವನನ್ನು ಕರೆದರು. 38ನೇ ವಾಕ್ಯದಲ್ಲಿ ನೀನು ಎಲ್ಲಿ ವಾಸಿಸುತ್ತಿ ಎಂಬುದನ್ನು ಅವರಲ್ಲಿ ಕೇಳಿದ್ರು. 42ನೇ ವಾಕ್ಯದಲ್ಲಿ ಆಂದ್ರೆಯನು ಪೇತ್ರನನ್ನು ತನ್ನ ಅಣ್ಣನನ್ನ ಕಂಡು ಅವನಿಗೆ ಮಸ್ಸಿಯನು ನಮಗೆ ಸಿಕ್ಕಿದನು ಅಂದನು. ಪ್ರಿಯರೇ, ಸ್ನಾನಿಕನಾದ ಯೋಹಾನನ ಮಾರ್ಗದರ್ಶನ ಯೌವನಸ್ಥನಾದ ಆಂದ್ರೆಯನಿಗೆ ಒಂದು ಸರಿಯಾದ ಪಥವನ್ನು ತೋರಿಸಿಕೊಟ್ಟಿತು. ಈ ಆಂದ್ರೆಯನು ತಾನು ಕಂಡುಕೊಂಡಂತಹ ಮಸಿಯನನ್ನ ತನ್ನ ಸಹೋದರನಿಗೆ ಪರಿಚಯಪಡಿಸಿದನು. ಯೂತ್ ಸೇವೆಯಲ್ಲಿ ಯುವಕರ ಪಾತ್ರ ಅದು ಬಹಳ ಶ್ರೇಷ್ಠವಾಗಿರುವಂಥದ್ದಾಗಿದೆ. ಇಂದು ನಾವು ಆಶಿಸುವಂತಹ ಕಾಲ ಅನ್ನುವಂಥದ್ದು ಪ್ರತ್ಯೇಕವಾಗಿ ಯುವಕರು ಅದು ಲೌಕಿಕವಾದಂತಹ ಕೆಲಸದಲ್ಲಿ ಆಗಿರುವಂಥವರಾಗಿರಬಹುದು, ಕರ್ತನ ಸೇವೆಯಲ್ಲಿ ಆಗಿರುವಂಥವರಾಗಿರಬಹುದು.
ಕೇವಲ ಲೌಕಿಕವಾದ ಆಶಾಪಾಶಗಳಿಗಾಗಿ ಮಾತ್ರ ಜೀವಿಸುವಂಥದ್ದನ್ನು ನಾವು ನೋಡುತ್ತೇವೆ. ಸತ್ಯವೇದದಲ್ಲಿ ಅನೇಕ ಮಾದರಿಗಳನ್ನು ನಾವು ನೋಡ್ತೇವೆ. ಯೋಸೇಫನ ಜೀವಿತ ನಮಗೆ ಒಂದು ಮಾದರಿಯಾಗಿದೆ. ದಾವೀದನ ಜೀವಿತ ನಮಗೆ ಮಾದರಿಯಾಗಿದೆ. ದಾನಿಯೇಲನ ಜೀವಿತ ನಮಗೆ ಮಾದರಿಯಾಗಿದೆ. ನೆಹಮ್ಯನ ಜೀವಿತ ನಮಗೆ ಮಾದರಿಯಾಗಿದೆ. ಯೆರೆಮೀಯನ ಜೀವಿತ ನಮಗೆ ಮಾದರಿಯಾಗಿದೆ. ಸೊ ಈ ಒಂದು ಮಾದರಿಯನ್ನ ನಾವು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ಮುಂದಕ್ಕೆ ಹೋಗುವುದಾದರೆ ಒಂದು ವಿಜಯಕರವಾದಂತಹ ಕ್ರೈಸ್ತ ಜೀವಿತವನ್ನ ಜೀವಿಸುವುದಕ್ಕೆ ಸಾಧ್ಯ. ಅನೇಕ ಬಾರಿ ನಮ್ಮ ಸುತ್ತಮುತ್ತಲೂ ನಡೆಯುವಂತಹ ಕಾರ್ಯಗಳನ್ನು ನೋಡಿ ನಾವು ನೆನೆಸುವಂಥದ್ದು, ವಾಟ್ ಕ್ಯಾನ್ ಐ ಡೂ? ನನ್ನಿಂದ ಏನು ಸಾಧ್ಯ? ಯೋಸೇಫನು ಒಬ್ಬಂಟಿಗನಾಗಿದ್ದನು ಐಗುಪ್ತ ದೇಶದಲ್ಲಿ. ಮೋಶೆ ಒಬ್ಬಂಟಿಗನಾಗಿದ್ದನು. ದಾನಿಯೇಲನು ಗೋಲ್ಯಾತನೊಂದಿಗೆ ಯುದ್ಧ ಮಾಡುವಾಗ ಒಬ್ಬಂಟಿಗನಾಗಿದ್ದನು. ಶದ್ರಕ್, ಮೇಷಕ್, ಅಬೇದೆನೋಗ ಈ 4 ಮಂದಿ ಬಾಬೆಲ್ ಸಂಸ್ಥಾನದಲ್ಲಿ ಒಬ್ಬಂಟಿಗರಾಗಿದ್ದರು. ನೆಹಮ್ಯ ಶೂಷನ್ ಕೋಟೆಯಲ್ಲಿ ಒಬ್ಬಂಟಿಗನಾಗಿದ್ದ. ಆದರೆ ಅವರಲ್ಲಿ ಇದ್ದಂತಹ ಆತ್ಮಿಕವಾದಂತಹ ದೀಪ, ಅವರಲ್ಲಿ ಇದ್ದಂತಹ ಆತ್ಮಿಕವಾದಂತಹ ಆ ಒಂದು ಬೆಂಕಿ ಅನೇಕರಿಗೆ ಪ್ರಕಾಶಕ್ಕೆ, ಅನೇಕರ ರಕ್ಷಣೆಗೆ ಕಾರಣವಾಗಿ ಮಾರ್ಪಟ್ಟಿತು. ಹೌದು ಪ್ರಿಯರೇ, ಯೆರೆಮೀಯನನ್ನ ದೇವರು ಕರೆಯುವಾಗ ಯೆರೆಮೀಯ ಹೇಳುವಂಥದ್ದು, ನಾನು ಮಾತು ಬಲ್ಲವನಲ್ಲ, ನಾನು ಬಾಲಕನು. ಯೆಹೋವನ ಮಾತು, ಬಾಲಕನನ್ನ ಬೇಡ, ತಾಯಿಯ ಉದರದಲ್ಲಿಯೇ ನಾನು ನಿನ್ನನ್ನು ಕಂಡಿದ್ದೇನೆ. ನನ್ನ ಬಾಯಿಂದ ಹೊರಡುವ ಮಾತನ್ನು ನೀನು ಆಜ್ಞಾಪಿಸು. ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿದ್ದೇನೆ. ಈ ದೇವರ ವಾಗ್ದಾನ ನಮ್ಮಲ್ಲಿರುವಾಗ ನಾವು ಅಧೈರ್ಯ ಪಡದೆ, ಇಸ್ರಾಯೇಲ್ ಮಕ್ಕಳ ಹಾಗೆ ಎದೆ ಬಡಿದುಕೊಳ್ಳದೆ ಧೈರ್ಯದಿಂದ ಮುಂದಕ್ಕೆ ಹೋಗುವುದಾದರೆ ದೇವರು ನಮ್ಮ ಮೂಲಕವಾಗಿಯೂ ಅದ್ಭುತಗಳನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತು ದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಮ್ಮನ್ನೇ ಸಮರ್ಪಿಸ್ತಾ ಇದ್ದೇವೆ. ಹೌದು ಕರ್ತನೆ, ನಿಮ್ಮ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ವಾಕ್ಯದ ಗುಣಾರ್ಥಗಳನ್ನು ತಿಳಿಯಪಡಿಸಿದ್ದಕ್ಕಾಗಿ ನಾವು ನಿಮಗೆ ವಂದನೆ ಸಲ್ಲಿಸ್ತಾ ಇದ್ದೇವೆ. ಮತ್ತು ದಾವರ್ತಿ ಕರ್ತನೆ, ಈ ಆರಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗೆ ನಿನ್ನ ಸಾನ್ನಿಧ್ಯದಲ್ಲಿ ನಾವು ಆಗಿರುವಂಥ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕಳೆದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮ ಎಲ್ಲ ಪ್ರಾರ್ಥನಾ ಮನವಿಗಳ ಮೇಲೆ ಇಂದಿನಿಂದ ಸದಾ ಕಾಲವೂ ನೆಲೆಯಾಗಿರಲಿ. ಆಮೇಲೆ ಸರ್ವಶಕ್ತನಾದ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ.